ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಕಿವಿ ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ. ಏನು ಮಾತನಾಡುವ ಶಬ್ದಗಳದಾವ, ಮಾತನಾಡ್ತೇವೆ, ಅದರಲ್ಲಿ ದೇವನ ಭಾವ, ನಿಸರ್ಗದ ಭಾವ. ಕೈ ಮೀಸಲು ಶಿವನ, ಕಾಲು ಮೀಸಲು ಶಿವನ, ತನು ಮೀಸಲು ಶಿವನ, ಮನ ಮೀಸಲು ಶಿವನ. ಎಲ್ಲ ದೇಹ, ನಮ್ಮ ಬದುಕು ದೈಹಿಕ, ಅದಕ್ಕಾಗೆ ಮೀಸಲು. ನಮ್ಮ ಮಾನಸಿಕ ಬದುಕ, ಅದಕ್ಕಾಗೆ ಮೀಸಲು. ಈ ಮೀಸಲು ಬೀಸರ ಹೋಗದಂತೆ ಇದ್ದರೆ ಆತನೇ ಜಗದೀಶ ಕಾಣ. ಈ ಬೀಸರು ಹೋಗೋದಂದ್ರೆ ಇದರಾಗ ಮತ್ತೇನ್ರೆ ಬೆರಿಬಾರ್ದು, ಸ್ವಚ್ಛ. ಇದು ಮೀಸಲು ಹೀಗೆ ಕೆಡದಂಗ ಇತ್ತು ಅಂದ್ರೆ ಅವನೇ ದೇವರು, ಆತನೇ ಜಗದೀಶ ಕಾಣ. ಅಂದ್ರೆ ಅಷ್ಟು ದೇವನಿಗೆ ಪ್ರಿಯವಾದಂಥ ಜೀವನ ಅವನದು ಮೀಸಲು ಜೀವನ. ಸಾಕಲ್ಲ ಇಷ್ಟು. ನಾವೀ ಜಗತ್ತಿನಲ್ಲಿ ಏನು ಬಹಳ ದೊಡ್ಡ ಸಾಧನೆ ಮಾಡಬೇಕಂತೇನಿಲ್ಲ, ಮೀಸಲ ಮಾಡಿದರೆ ಸಾಕು. ಇದಕ್ಕಾಗಿ ಮುಡಿಪು ಮಾಡೋದಿಲ್ಲೇನು? ಸಂಗೀತಕ್ಕಾಗಿ ಕೆಲವರು ಮೀಸಲಾಗೋದಿಲ್ಲೇನು? ಚಿತ್ರಕಲೆಗಾಗಿ ಕೆಲವರು ಮೀಸಲಾಗೋದಿಲ್ಲೇನು? ಶಿಲ್ಪ ಕಲೆಗಾಗಿ ಎಂಥವರು ಮೀಸಲಾಗೋದಿಲ್ಲೇನು? ಎಷ್ಟು ಆಶ್ಚರ್ಯ! ಮೀಸಲದ ಒಬ್ಬ ಶಿಲ್ಪಿ ಇದ್ದ, ಹಿಂದೆ ಬಹಳ ದೊಡ್ಡ ಶಿಲ್ಪಿ ಆತ. ಆತನಿಗೆ ಒಬ್ಬ ಮಹಾರಾಜ ಒಂದು ಮಹಾಮಂದಿರವನ್ನು ಕಟ್ಟಿಸಿದ ದೇವನಿಗಾಗಿ. ಅದರಲ್ಲಿ ಅದ್ಭುತವಾದ ಮೂರ್ತಿಯನ್ನು ಮಾಡುವ ಕೆಲಸ ಈ ಶಿಲ್ಪಿಗೆ. ಶಿಲ್ಪಿಯ ಮಾರ್ಗದರ್ಶನದಲ್ಲಿ ಮಂದಿರ ತಯಾರಾಯಿತು. ಆ ಬಳಿಕ ಆತ ಒಂದೇನು ಮೂರ್ತಿ ಮಾಡಿದ, ಏನು ಹೀಗೆ ಎದ್ದು ಬರಬೇಕು, ಹಾಗೆ ಅಲ್ಲಿ ಕಣ್ಣು ಬಿಟ್ಟರೆ ಅದು ಕಣ್ಣು ಬಿಟ್ಟಂಗೆ ಆಗಬೇಕು. ಅಷ್ಟು ಅದ್ಭುತವಾದ ಸುಂದರ ದೇವ ಮೂರ್ತಿಯನ್ನು ತಯಾರು ಮಾಡಿ ಅಲ್ಲಿ ಸ್ಥಾಪಿಸಿದ. ಅವಾಗ ಅದರದ್ದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು. ಎಲ್ಲ ಮಹಾರಾಜರು ಅಲ್ಲಲ್ಲಿ ಎಲ್ಲ ಕಡೆಯಿಂದ ಬಂದರು. ದೊಡ್ಡ ಸಮಾರಂಭ. ಅದರಲ್ಲಿ ಈ ಶಿಲ್ಪಿಯನ್ನು ಗೌರವಿಸುವಂಥ ಕಾರ್ಯಕ್ರಮ ಆಯಿತು. ಕೇಳುವಂಗದ ಘಟನೆ, ಗೌರವಿಸುವ ಕಾರ್ಯಕ್ರಮ ಆಯಿತು. ಬರಬೇಕಲ್ಲ, ಶಿಲ್ಪಿ ಬರಬೇಕು. ಅವ್ರಿಗೆ ಹೇಳಿದ್ರು, ಇಂಥ ಬೆಳಿಗ್ಗೆ ನಿಮ್ಮದು ಸತ್ಕಾರ ಸಮಾರಂಭ, ಅದ್ಭುತ ಕೆಲಸ ಮಾಡಿದ ಗೌರವ ನಿಮಗೆ ಅಂತ ಅವ್ರಿಗೆ ಹೇಳಿದ್ರು. ಆ ದಿವಸ ರಾಜರು ಕಳಿಸಿಕೊಟ್ರು, ವಾಹನ ಕಳಿಸಿಕೊಟ್ರು ಕರೆಯೋದಕ್ಕೆ. ಯಾಕೆ? ಶಿಲ್ಪಿ ಅದ್ಭುತ ಕೆಲಸ ಮಾಡಿದ್ದು. ಅಲ್ಲಿ ಮನೆಗೆ ಹೋದರೆ ಮನ್ಯಾಗ ಶಿಲ್ಪಿ ಇರಲಿಲ್ಲ. ಎಲ್ಲಿ ಹೋಗಿದಾರ ಅಂತ ಹುಡುಕಾಡಕ್ಕೆ ಶುರು ಮಾಡಿದ್ರು. ಯಾರು ಹಿಂಗೆ ಮಾಡಕ್ಕೆ ಸಾಧ್ಯದ? ಇಡೀ ದೇಶದ ಮಹಾರಾಜರು ಬಂದಾರ, ಬೇರೆ ಬೇರೆ ದೇಶ. ಅದರಾಗ ಗೌರವದ ಕಾರ್ಯಕ್ರಮ ಇವನ ಕೇಂದ್ರ ಬಿಂದು. ಅಂಥದ್ರಾಗ ಮನೆಯಾಗಿರಲಿಲ್ಲ. ಅಲ್ಲಿಂದ ಮನೆಯವರು ಹೇಳಿದರು, ಬಹುತೇಕ ಅವರು ಗುಡ್ಡದ ಮೇಲೆ ಹೋಗಿದಾರ ಅಂತ ಹೇಳಿದರು. ಇವರು ಯಾವ ಗುಡ್ಡದ ಮೇಲೆ ಚಲೋ ಬಂಡೆಗಲ್ಲುಗಳು ಇರ್ತಾವ ಅಲ್ಲಿ ಹೋಗಿ ಕಟ್ಟಿತಿದ್ದ. ಅಲ್ಲಿಗೆ ಹೋದರು. ಆತ ತನ್ನಮಯನಾಗಿದ್ದ.
ಕೆತ್ತ ಇದ್ದ ಮತ್ತೊಂದು ಮೂರ್ತಿ, ಇದನ್ನೆಲ್ಲ ಮರ್ತೇ ಬಿಟ್ಟಿದ್ದ. ಕೆತ್ತ ಇದ್ದ. ಅವಾಗ ಅವ್ರು ಹೇಳಿದರು, ಏನು ತಾವು ಬರಬೇಕಲ್ಲ ಈಗ. ಅವ ಹೇಳಿದ, ನನಗೆ ಅಲ್ಲಿಗೆ ಬರುವ ಅವಶ್ಯಕತೆ ಇಲ್ಲ. ನನಗೇನು ಗೌರವ ಸಲ್ಲಬೇಕು ಅಂತ ನೀವು ಹೇಳ್ತೀರೋ ಅದನ್ನು ಪ್ರತಿ ಕ್ಷಣ ಕೆತ್ತುವಾಗಲೇ ಗೌರವ ಸಂದದೆ. ಅಷ್ಟು ಆನಂದ ಕೊಟ್ಟಿದ್ದಾನ ದೇವರು. ಕಲ್ಲಿನಲ್ಲಿ ಪ್ರತಿ ಕ್ಷಣ ಹೀಗೆ ಕೆತ್ತಿ 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 ಸೌಂದರ್ಯ ತರುವಾಗ ನಾನು ಮೈ ಮರೆತು ಬಿಡ್ತೆ. ಮೀಸಲು ಸೌಂದರ್ಯ ಕಲ್ಲಲ್ಲಿ ತರೋದಕ್ಕೆ ಜೀವನ ಮೀಸಲು. ಅದರ ಪ್ರತಿಫಲ ಪ್ರತಿ ಕ್ಷಣ ಸಿಗ್ತದೆ. ನಾನು 20 ವರ್ಷ ಸಂತೋಷ ಪಟ್ಟಿದ್ದೇನೆ ಆ ಗುಡಿ ಕಟ್ಟೋದಕ್ಕೆ, ಆ ಮೂರ್ತಿ ಮಾಡೋದಕ್ಕೆ. ಇನ್ನೆಷ್ಟು ಸತ್ಕಾರ ಆಗಬೇಡ ಹೇಳಿ. ದೇವನೇ ಸತ್ಕರಿಸಿದಾನ ನನಗೆ. ನಾನು ಬರೋದು ಆಗೋದಿಲ್ಲ, ನಾನು ಕೆತ್ತಬೇಕು ಇನ್ನೊಂದು ಮೂರ್ತಿ, ಇನ್ನೊಂದು ಮೂರ್ತಿ. ಹೆಂಗೆ ಬದುಕ್ಯಾರ? ಮೀಸಲ ಮೀಸಲು. ಇಂಥ ಜೀವನ ಇತ್ತು ಅಂದರೆ ಆತನೇ ಜಗದ ಈಶ ಕಾಣ. ದೇವನಿಗೆ ಅತಿ ಪ್ರಿಯ, ಅತಿ ಪ್ರಿಯ. ಎಲ್ಲಿ ಎಲ್ಲಿ ಮೀಸಲು ಕೆಡೋದಿಲ್ಲ ಅಲ್ಲಿ ಅಲ್ಲಿ ನಮ್ಮ ತಲೆ ಬಾಗಬೇಕು. ಅದು ಪವಿತ್ರ, ಅಲ್ಲಿ ಪಾವಿತ್ರ್ಯತೆ. ಈಗ ಅಲ್ಲೇನು ನಿಮ್ಮ ಲಗ್ನ ಆಗ್ತದೆ, ಅವರು ಬರ್ತಾರೆ ಮನೆಗೆ. ಬರುವಾಗ ಹೇಗೆ? ಮೀಸಲು. ಅಲ್ಲೇ ಇನ್ನು ಅವರ ಜೀವನವೇ ಮೀಸಲು. ಅವ್ರ ಮನೆಗೆಲ್ಲ ನಿಮ್ಮ ಮನೆಗೆ ಮೀಸಲು. ಎಂಥ ಅದ್ಭುತ ಜೀವನ. ತಮ್ಮ ಹೆಸರು ಬದಲಾಯಿಸ್ಕೋತಾರ. ನಿಮಗೆ ಯಾವುದು ಬೇಕು ಆ ಹೆಸರು. ನೀವು ಹೆಂಗಿರ್ಬೇಕಂತ ಬಯಸ್ತಿರೋ ಹಾಗಿರ್ತಾರ. ಏನು ಉಡಬೇಕಂತ ಹೇಳ್ತಿರೋ ಹಾಗೆ ಉಡ್ತಾರ. ನಿಮ್ಮ ಜೀವನ ಅವರ ಜೀವನ ಅಷ್ಟು ಸಮರ್ಪಣ. ಮೀಸಲ. ನಿಮಗಾಗಿ ಮಾತು ಮೀಸಲ, ನಿಮಗಾಗಿ ಕಣ್ಣು ಮೀಸಲ, ಕೈ ಮೀಸಲ, ಕಾಲು ಮೀಸಲ, ಮನ ಮೀಸಲ, ತನು ಮೀಸಲ. ಇಂಥ ಅದ್ಭುತ ಮೀಸಲು ಮಾಡಿಕೊಂಡಿದ್ದರಿಂದಲೇ ಅವರು ಶ್ರೇಷ್ಠರು. ಅವರಿಗೆ ಮೊದಲನೇ ಸ್ಥಾನ ಕೊಟ್ಟರು. ಅವರೇ ದೇವರು, ಮಾತೃದೇವರು. ಪ್ರತಿ ಮನೆಯೊಳಗೆ ಇಂಥ ಮೀಸಲು ಜೀವನ ಸಾಗಿಸುವ ಜನ ಅದಾರಲ್ಲ, ಅದು ಅದ್ಭುತ. ಅದೇ ಧರ್ಮ. ಹೇಳಿ, ನೀವು ತಲೆ ಬಾಗಿಸಬೇಕು. ಹಾಗ ಬದುಕ್ತಾ ಇದ್ದಾರ. ಈತ ಕುಡ್ದು ಬಂದರೂ ಸರಿ, ತಿಂದು ಬಂದರೂ ಸರಿ. ಹೇಳಿ, ಅವರು ನಿಮ್ಮಂಗ ಕುಡಿಯಕ್ಕೆ ಹೋಗಿಬಿಟ್ರೆ ನೀನು ಕುಡಿತೀಯಲ್ಲ, ನಾವು ಕುಡಿತೇವೆ. ಈಗ ಮಾಡಿದರೆ ಗತಿ ಏನಾದೀತು ಹೇಳಿ? ನಿಮ್ಮ ಮನಸ್ಸು ಅಲ್ಲೇ ಇಲ್ಲೇ ಹರಿದಾಡಿದರೆ ನಡೀತದ. ಅವ್ರ ಮನಸ್ಸು ಅವರು ಹರಿದಾಡ್ಗೊಡೋದಿಲ್ಲ. ಆ ಮನೆಗನೇ ಮೀಸಲ. ಅದೇ ರೀತಿ ನಾವು ದೇವನಿಗೆ ಮೀಸಲಾದರೆ ಜೀವನವೇ ದಿವ್ಯವಾಗ್ತದೆ. ವ್ಯತ್ಯಾಸ ಬಹಳಿಲ್ಲ. ಅವ್ರು ಹೆಂಗಾಗ್ಯಾರ ಹಂಗೆ. ಮತ್ತು ಇಷ್ಟು ಮೀಸಲಾದವರ ಮಾತು ನೀವು ಕೇಳದೆ ಇದ್ದರೆ ಅದ್ಯಾವ ಜೀವನ? ಅದು ಯಾವ ಜೀವನ? ಅವರು ಹೇಳ್ತಾರೆ, ಕುಡಿಬೇಡ. ಯಾಕೆ ಕುಡಿತಿ? ಮನ್ಯಾಗ 2 ಮಕ್ಕಳು, ಅವಕ್ಕೆ ಹೆಂಗಾಗಬೇಡ, ಕುಡಿಬೇಡ ಅಂತ ನೀ ಏನು ಕೇಳ್ತಿ ಅಂದ್ರೆ ಹೇಳಿ. ಇವನಿಗೆ ಗೊತ್ತಿಲ್ಲ ಅಂತ, ಅದರ ಮಹತ್ವನೇ ಗೊತ್ತಿಲ್ಲ. ಜೀವನದ ಮಹತ್ವ ಗೊತ್ತಿಲ್ಲ. ಮೀಸಲ ಜೀವನದ ಮಹತ್ವ ಗೊತ್ತಿಲ್ಲ. ಹೇಳಿ,
ರಾಮಕೃಷ್ಣ ಪರಮಹಂಸರು ತಮ್ಮ ಹೆಂಡತಿಯನ್ನು ಕೂಡಿಸಿ ಪೂಜೆ ಮಾಡಿದರು. ಗೊತ್ತದ ಅಲ್ಲ ನೀವು? ತಮ್ಮ ಹೆಂಡತಿಯನ್ನು ಕೂಡಿಸಿ ಲಗ್ನ ಆಗಿ ಹೊಸದಾಗಿ ಕರ್ಕೊಂಬಂದರು. ಅದೇ ದಿವಸ ಅವರು ಕೇಳಿದರು, ನನಗೆ ಹೆಂಗೆ ಕಾಣ್ತೀರಿ ಹಂಗೆ ನಾನು ವರ್ತಿಸಬೇಕೋ ಅಥವಾ ನಿಮಗೆ ಏನು ಬೇಕಾಗಿದೆ ಹಾಗೆ ವರ್ತಿಸಬೇಕು ಅಂತ ಹೇಳಿದ್ರೆ, ಇವರು ಹೇಳಿದರು, ನಿಮಗೆ ಹೆಂಗೆ ಅನ್ನಿಸ್ತದೆ ಹಾಗೆ ನನ್ನ ಕಡೆ ನೋಡಿ ಅಂತ. ನೀವು ದೇವ್ರು ಅನ್ನಿಸ್ತದ, ದೇವತಾ ಅನ್ನಿಸ್ತದ ಅಂತ ಪೂಜಾ ಶುರು ಮಾಡಿದ್ರು. ಹೆಂಡತಿ ಹೊಸದಾಗಿ ಮನೆಗೆ ಬಂದ ದಿನ ದೇವರಂತ ಪೂಜೆ ಮಾಡಿದ್ದು ಘಟನೆ ಈ ಜಗತ್ತಿನಲ್ಲಿ ಎಲ್ಲದ ಹೇಳಿ? ದೇವರಂತ ಅವರನ್ನು ಮಂಚದ ಮೇಲೆ ಕೂಡಿಸಿ ಪೂಜಾ ಶುರು ಮಾಡಿದರು. ಯಾಕೆ? ಅವರು ಮೀಸಲಾಗಿದ್ದಾರ, ತಪಸ್ವಿ ಆಗಿದೆ. ಮೀಸಲಾಗೋದಂದರೆ ತಪಸ್ವಿ ಆಗೋದು. ಮನ್ಯಾಗ ಮೀಸಲತ್ತು ಮಾಡೋದಲ್ಲೇನು? ಹಾಲು ಮೀಸಲು ಮಾಡ್ತಾರಿಲ್ಲ, ಹಾಲು ಮೀಸಲ ಮಾಡ್ತಾರೆ, ಅಥವಾ ಬೆಣ್ಣೆ ಮೀಸಲ ಮಾಡ್ತಾರೆ, ತುಪ್ಪ ಮೀಸಲ ಮಾಡ್ತಾರೆ, ಅಥವಾ ಮೊದಲನೇ ಅಡಿಗೆ ಅದನ್ನು ತಯಾರು ಮಾಡಿ ಅದನ್ನು ಮೀಸಲು ಅಂತೇಳಿದ ನೈವೇದ್ಯ ಕಳಿಸ್ಕೊಡ್ತಾರೆ. ಅದು ಯಾರೂ ಮುಟ್ಟಬಾರ್ದು, ಯಾರೂ ನೋಡಬಾರ್ದು, ಹಂಗೆ ಅದು ದೇವನಿಗೆ ಸಮರ್ಪಣೆ. ಹಂಗೆ ತಮ್ಮ ಜೀವನವನ್ನು ಮೀಸಲ ಮಾಡಿದವರು ಅವರು. ನೀವು ಅಲ್ಲಿಗೆ ಹೋಗಲಿಲ್ಲ, ಹೌದಲ್ಲ? ನೀವು ಅವ್ರ ಮನೆಗೆ ಹೋಗಿ ಅಲ್ಲಿ ದುಡಿಲಿಲ್ಲ, ನಿಮ್ಮ ಮನೆ ನೀವು ಬಿಡಲಿಲ್ಲ, ನಿಮ್ಮ ಜನರನ್ನು ಬಿಡಲಿಲ್ಲ, ಅವರು ಎಲ್ಲ ಬಿಟ್ಟು ಮೀಸಲಾದರು. ಹೇಳಿ, ಅದಕ್ಕೆ ಬೆಲೆ ಎಷ್ಟದ? ತನು ಮೀಸಲು ಶಿವನ, ಮನ ಮೀಸಲು ಶಿವನ. ಈ ಮೀಸಲು ಬೀಸರ ಹೋಗದಂತಿದ್ದರೆ ಆತನೇ ಜಗದೀಶ ಕಾಣ. ನಾವೇನು ವೃತ್ತಿ ಮಾಡ್ತೇವೆ ಅದಕ್ಕೆ ನಾವು ಮೀಸಲಾಗಿರೋದು. ಒಕ್ಕಲಿಗ, ಪಕ್ಕಾ ಒಕ್ಕಲಿಗ, ಮೀಸಲು ಜೀವನ. ಮೀಸಲು ಯಾವುದೇ ವೃತ್ತಿ ಇರಲಿ, ಅದು ಒಳ್ಳೆ ವೃತ್ತಿ ಇತ್ತು ಅಂದರೆ ಅದಕ್ಕೆ ಮೀಸಲಾಗೋದು, ಕೆಡಬಾರದು. ಬೇರೆ ಅತ್ತ ಅಲ್ಲಿತ್ತ ಹೋಗದಂತೆ ಬಸವಣ್ಣ ಹೇಳಿಲ್ಲ. ಹಾಗೆ ನಮ್ಮ ಜೀವನ ನಾವು ಸ್ವಚ್ಛಾಗಿ ಇಟ್ಟುಕೊಳ್ಳುವುದು, ಅದಕ್ಕಾಗಿಯೇ ಮುಡುಪಾಗಿಡೋದು. ಎಷ್ಟು ಚಂದ. ತಸ್ಮಿನ್ ಅನನ್ಯತಾ ತದ್ ವಿರೋಧಿಷು ಉದಾಸೀನತಾ. ಅದರಲ್ಲಿ ಅನನ್ಯತೆ ಇರಬೇಕು, ಇನ್ನೊಂದರಲ್ಲೇ ಅದಕ್ಕಿಂತ ಭಿನ್ನವಾದದ್ದರಲ್ಲೇ ಉದಾಸೀನ ಇರಬೇಕು. ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮೀರಾಬಾಯಿ ದೇವನಿಗೆ ಮೀಸಲು, ಕೃಷ್ಣನಿಗೆ ಮೀಸಲು. ಅಕ್ಕ ಮಹಾದೇವಿ ಚೆನ್ನ ಮಲ್ಲಿಕಾರ್ಜುನನಿಗೆ ಮೀಸಲು. ನೋಡಬೇಕು ಅವರ ಜೀವನ ಎಂಥ ಅದ್ಭುತವಾದ ಜೀವ. ಹಗಲ ರಾತ್ರಿ, ಕನಸು ಮನಸ್ಸು ಎಲ್ಲದರಲ್ಲೇ ಕೃಷ್ಣ. ಮೀರಾ ಎಲ್ಲದರಲ್ಲೇ ಚನ್ನಮಲ್ಲಿಕಾರ್ಜುನ. ಸಾವಿಲ್ಲದ, ಕೇಡಿಲ್ಲದ, ಎಷ್ಟು ಚಲೋ ಮಾತು. ಇಂಥ ದೇವನಿಗೆ ನಾನು ಮೀಸಲಾಗಿದ್ದೇನೆ. ಈಗೇನು ಜನ ಅದರ ಲೋಕದ ಪುರುಷರದಾರ, ಈ ಗಂಡಂದಿರದಾರ, ಇವರು ಎದಕ್ಕೆ ಯೋಗ್ಯ ಅಂದ್ರೆ ಸಾಯಕ್ಕೆ ಯೋಗ್ಯ. ಅಲ್ಲಿಲ್ಲ ಎಷ್ಟು ಮಜಾ ಹೇಳಿ. ಮೀಸಲು. ಆ ಬಳಿಕ ಉದಾಸೀನತಾ, ಅದು ಬಹಳ ಮಹತ್ವದ್ದು. ಲೋಕದಲ್ಲಿ ಎಲ್ಲ ಥರ ಜನ ಇರ್ತಾರೆ, ಎಲ್ಲರೂ ಇರ್ತಾರೆ. ಕೆಲವರು ಮೆಚ್ಚುಗೆ ವ್ಯಕ್ತ ಮಾಡ್ತಾರೆ, ಕೆಲವರು ನಮ್ಮನ್ನು ವಿರೋಧಿಸ್ತಾರೆ, ಮೆಚ್ಚುಗೆ ಮಾಡೋದಿಲ್ಲ. ಕೆಲವರು ದೋಷಗಳನ್ನೇ ತೆಗಿತಾ ಇರ್ತಾರೆ, ಇನ್ನು ಕೆಲವರು ಒಳ್ಳೆಯದನ್ನು ಮೆಚ್ಚಿಕೊಂಡು ಮಾತನಾಡ್ತಾ ಇರ್ತಾರೆ.
ಇಬ್ಬರೂ ಇರೋವ್ರೆ ಅವ್ರ ಅಂತಾರಂತ ಮತ್ತೆ ನಿನ್ನ ದಾರಿ ಬಿಡಬೇಡ, ಮೀಸಲ ನಿಂದ ಮೀಸಲು. ಒಂದು ಚಲೋ ಕಥೆ ಹೇಳೋದಿಲ್ಲ, ಅದು ಸಣ್ಣ ಹುಡುಗರ ಕಥೆ, ಬಹಳ ಚಂದದ. ತಂದೆ ಇದು ಅಜ್ಜ ಮತ್ತು ಮೊಮ್ಮಗ ಇಬ್ಬರು ಕೂಡಿ ಊರಿಗೆ ಹೊಂಟಿದ್ರು. ಕಥೆ ಎಷ್ಟು ಚಂದ ಬರೆದಾರ, ಬಹಳ ಪ್ರಸಿದ್ಧ ಕಥೆ ಇದು. ಅವರು ಕುದುರೆ ತಗೊಂಡು ಹೊಂಟಿದ್ರು. ಕುದುರೆ, ಅದು ಸಣ್ಣ ಕುದುರೆ. ಅದು ಈ ಹುಡುಗ ಮತ್ತು ಇವರು ಇಬ್ಬರು ಮುಪ್ಪಿನವ ಕೂಡಿ ಹೊಂಟಿದ್ರು. ಇವ ಹುಡುಗನ ಕೂಡಿಸಿ ಇವ ಕೆಳಗೆ ನಡೀತಿದ್ದ, ಮುದುಕ ಆ ಕುದುರೆ ಮೇಲೆ ಹುಡುಗನ ಕೂಡಿಸಿದ್ದ. ಹಾದಿಯಿಂದ ಜನ ಬಂದವರು ಅಲ್ಲೋ ಆ ಹುಡುಗನಿಗೆ ಅಂತಾರೆ, ಪಾಪ ಅವ ಅಜ್ಜನ್ನ ನಡೆಸ್ತಿ ಮ್ಯಾಲೆ ಕುಂತಿ ಇಷ್ಟು ತಿಳಿಬಾರ್ದ ನಿನಗೆ ಅಂದರು. ನೀನು ಸಣ್ಣವ ಓಡಾಡಿಕೊಂಡು ನಡಿಬೇಕಪ್ಪ, ಆನಂದವಾಗಿ ನಡಿಬೇಕು, ಅವನ ಮುದುಕನ್ನು ನಡೆಸ್ತೀಯಲ್ಲೋ ಅಂತ. ಅದಕ್ಕೆ ಇವ್ರ ಮಾತು ಕೇಳಿ ಆ ಹುಡುಗ ಕೆಳಗಿಳ್ದ. ಈ ಮುದುಕನ್ನು ಮ್ಯಾಕ್ ಕುಂಡ್ರಿಸಿ, ಅಂದ್ರೆ ಮುದುಕ ಮ್ಯಾಕ್ ಕೂತ. ಮುಂದೆ ಸ್ವಲ್ಪ ದೂರ ಹೋಗೋದರಾಗ ಆ ಮುದುಕನ ಬೈಯಕ್ಕೆ ಶುರು ಮಾಡಿದ್ರು. ಅಲ್ಲೋ ಹುಡುಗ, ಸಣ್ಣ ಹುಡುಗ, ಅದು ಪಾಪ ನಡ್ಕೋತ ಬರ್ತದ, ನೀ ಮ್ಯಾಲ ರಾಜನಂಗೆ ಕುಂತಿಯಲ್ಲ, ಇದು ಧರ್ಮ ಏನು ನಿಂದು? ಅದು ಏನು ಮಾಡ್ಬೇಕೀಗ ಹೇಳ್ರಿ? ಅದಕ್ಕೆ ಅವ್ರು ಹಾದ್ರೆ ಹಿಂಗೆ ಅಂದವರು. ಇವ ಏನು ಮಾಡ್ದ, ಹುಡುಗನ್ನು ತಗೊಂಡು ಆ ಕುದುರೆ ಮೇಲೆ ಕುಂತ. ಹಿಂಗೆ ಕುದುರೆ ಹೊಂಟಿತ್ತು, ಇವರಿಬ್ಬರು ಮ್ಯಾಲೆ ಕೂತಿದ್ರಲ್ಲ. ಅಲ್ರಿ ಎಂಥ ವಿಚಿತ್ರ ಜನ ಅದಿರಿ, ಸಣ್ಣ ಕುದುರೆ ಇಬ್ಬರ ಮ್ಯಾಗ ಕೂತಿರಲ್ಲ, ಇಷ್ಟು ತಿಳಿದಿಲ್ಲ ನಿಮಗೆ? ದಯಾಮಯ ಐತಿಲ್ಲ ಅದು ಕುದುರೆ ಹೆಂಗದ ಪಾಪ, ಸಣ್ಣ ಕುದುರೆ ಎಷ್ಟು ತ್ರಾಸ ಮಾಡ್ಕೊಂಡ ನಿಮ್ಮನ್ನೆಲ್ಲ ಹೊತ್ಕೊಂಡು ಹೊಂಟದ, ಇಟ್ಟು ತಿಳಿದಿಲ್ಲ ನಿಮಗೆ? ಈಗೇನು ಮಾಡೋದು ಹೇಳ್ರಿ? ಸಣ್ಣವ ಕೂತರು ಅಂತಾರೆ, ದೊಡ್ಡವ ಕೂತರು ಅಂತಾರೆ, ಇಬ್ಬರು ಕೂತರು ಅಂತಾರೆ. ಆ ಬಳಿಕ ಇವ್ರೇನು ಮಾಡಿದರು, ಹಿಂಗೆ ಮಾಡೋದು ಬೇಡ ಪಾಪ, ಕುದುರೆಗೆ ತ್ರಾಸ ಕೊಡೋದು ಬೇಡ ಅಂತ ತಿಳಿದು ಇಬ್ಬರೂ ನಡ್ಕೋತ ಹೊಂಟ್ರು. ಅವಾಗ ಮುಂದಿನವ್ರು ಬಂದ್ರು, ಅಲ್ರಿ ಚಲೋ ಕುದುರೆ ಅದ, ಕುದುರೆ ಇರೋದು ಅದಕ್ಕಾಗಿ ಕುಂಡ್ರಾಕ, ಎಂಥ ಬುದ್ಧಿ ಇಲ್ಲಪ್ಪ ನಿಮಗೆ, ನಡ್ಕೋತ ಹೊಂಟಿರಲ್ಲ, ಕುದುರೆ ಮ್ಯಾಗ ಕುಂಡ್ರಿ ಅಂದರು. ಏನು ಮಾಡೋದು? ಈಗ ಮುಗೀತಿಲ್ಲಿಗೆ. ಜಗತ್ತಂದ್ರೆ ಹಿಂಗೆ ಇರ್ತದ. ಇಂಥ ಜಗತ್ನ್ಯಾಗ ಉದಾಸೀನನಾಗಿರಬೇಕು. ಯಾರು ಏನಂದರೂ ಸರಿ, ಉದಾಸೀನ ಆಗಿರೋದು, ಹಂಗೆ ಬದುಕೋದದ, ಮಸ್ತಾಗಿ ಬಾಳೋದದ. ಇದಕ್ಕೆ ತದ್ ವಿರೋಧಿಷು ಉದಾಸೀನತಾ, ಆ ಬಳಿಕ ತಸ್ಮಿನ್ ಅನನ್ಯತಾ, ಇದರಲ್ಲಿ ತನ್ಮಯ ಆಗಬೇಕು, ಇದರಲ್ಲಿ ಉದಾಸೀನನಾಗಿರಬೇಕು. ಹಾಗೆ ಮನುಷ್ಯ ಬಾಳಬೇಕು, ಹಾಗೆ ಬದುಕಬೇಕು ಮನುಷ್ಯ. ಅದಕ್ಕೆ ಸುಂದರ ಜೀವನ ಅಂತ ಕರೆಯೋದು. ಅಂಥ ಜೀವನವನ್ನು ನಾವು ಮನ್ಯಾಗ ಸಾಗಿಸೋದು, ಮೀಸಲಾಗಿರೋದು ಇಲ್ಲ. ಎಷ್ಟು ಚೆನ್ನಾಗಿದೆ ಜಗತ್ತು, ಎಷ್ಟು ಸುಂದರ. ನೀರು ಬೀಳ್ತಾದಲ್ಲ ಆಕಾಶದಿಂದ, ಎಷ್ಟು ಚಲೋ ಹನಿ 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 ಆಗಿ ಮಸ್ತಾಗಿ ತೋರಿಸ್ಕೋಬೇಕು, ಒಂದಿಷ್ಟು ಚೆನ್ನಾಗಿರ್ತದೆ, ಚೆನ್ನಾಗಿರ್ತದೆ. ಅದು ನೋಡಕ್ಕೆ ಬರ್ತದೆ, ನಾನು ಬೇಕಾಗೇನೋ ಬೇಡಾಗೇನೋ. ಅದು ಬಂದ ಕೂಡಲೇ ಓಡಿ ಹೋದರು, ಏನಪ್ಪ ನಮಗೆ ಬೇಡಾಗೆ, ನಾವೆಲ್ಲ ಯಾರಿಗೂ ಬೇಡ ಆದ ಬಳಿಕ ನಮ್ಮ ನೋಡಿ ಓಡಿ ಹೋಗ್ತಾರೆ ಅಂದ್ರೆ ನಾವು ಈ ಊರಿಗೆ ಯಾಕೆ ಬರಬೇಕು ಅನ್ನಿಸ್ತದಿಲ್ಲ ಹೇಳಿ. ಅದಕ್ಕೆ ಆದಷ್ಟು ನೋಡ್ಕೋತದ. ಅದು ಬೇಕು, ನಿಸರ್ಗದ ಮಧ್ಯ ಒಂದಿಷ್ಟು ಇರಬೇಕು. ಹಿಂಗೆ ಜೀವನದಾಗೂ ಒಮ್ಮೊಮ್ಮೆ ಮಳೆ ಬಿದ್ದಂಗೆ ಬೀಳ್ತದೆ, ಒಮ್ಮೆ ಬಿಸಿಲಿದ್ದಂಗೆ ಇರ್ತದೆ, ಒಮ್ಮೆ ಚಳಿ ಬಂದಂಗೆ ಆಗ್ತದೆ. ಆಗೋದಲ್ಲೇನು, ಒಮ್ಮೊಮ್ಮೆ ಚಳಿ ಆಗ್ತದೆ ಜೀವನದಾಗ.
ಇವೆಲ್ಲ ಬರೋದೇ ಅಂಥದರ ಮಧ್ಯ ನಾವು ತನ್ಮಯ. ನಮ್ಮ ಕೆಲಸದಾಗ ನಾವು ಮುಳುಗೋದು ಮತ್ತು ಉಳಿದ್ರಾಗ ಉದಾಸೀನ, ಯಾರು ಏನಂದ್ರು ಸಹಿತ ತಲೆಗೆ ಹಾಕ್ಕೊಳ್ಳಾರ್ದಂಗೆ ನಮ್ಮ ದಾರಿ ನಾವು ಹಿಡಿದು ಚೆಂದಾಗಿ ಹಾದೇವಿ ಅಂದರೆ ಅದೇ ಬೀಸರ ಹೋಗದಂತಿದ್ದರೆ ಆತನೇ ಜಗದೀಶ ಕಾಣ. ಅವನೇ ದೇವರಂಗ ಬದುಕೋ ಮನುಷ್ಯ ಈ ಜಗತ್ತಿನಲ್ಲಿ. ಹಂಗೆ ನಾವು ಬದುಕೋದದ. ಅಂಥ ಬದುಕು ನಮ್ಮದೆಲ್ಲ ಆಗಲಿ ಅಂತ ಹಾರೈಸೋಣ. ನಮಸ್ಕಾರ.